ಹೈನುಗಾರಿಕೆ ಮಾಡ್ಬೇಕಂತ ಇಷ್ಟಪಟ್ಟಾಗ ಒಂದೇ ತಂದಿದ್ದು ನಾವು. ಅವತ್ತು ಎಷ್ಟು ತಗೊಂಬಂದ್ರೆ 19,000 ರೂಪಾಯಿ ಕೊಟ್ಟು ಒಂದು ಹಸ ತಗೊಂಬಂದ್ರಿ. ಆ ಹಸುವಲ್ಲಿ ಇಷ್ಟೊಂದು ಆಗಿದೆ. ಹೌದು ಸರ್, ಐತೆ. ಯಾರು ಕೆಲವರು ಅದೇ ಹೇಳ್ದಲ್ಲ, ಪೆನ್ನು ಪುಸ್ತಕ ತಗೊಂಡವ್ರಿಗೆ ಲಾಭ ಇರೋದಿಲ್ಲ. ನಮ್ಕ ಇದೇ ನಮ್ಕ ಏನು ಊಟ, ಇದೇ ನಮ್ಕ ಪ್ರಸಾದ ಅಂತ ಹೇಳ್ಬಿಟ್ಟು ನಾವು ಸಾಕ್ತಾ ಇರೋರ್ಕ ನಾವು ಒಟ್ಟು ಲೆಕ್ಕದಲ್ಲಿ 10,000 ಬಂದ್ರೆ ಒಂದು ತಿಂಗ್ಳಕ ಒಂದು ಬಿಲ್ಲು ಇಂಡಿ ಬೂಸಕ್ಕೆ ಹೋಯ್ತು, ಒಂದು ಬಿಲ್ ನಮ್ಗೆ ಕೊಡುತ್ತು ಅಂತ ನಾವು ಲೆಕ್ಕ ಹಾಕೊಂಡು ಹೈನುಗಾರಿಕೆ ನಡೆಸ್ತಾ ಇದ್ದೀವಿ ಸರ್. ಹೈನುಗಾರಿಕೆ ಮಾಡೋದಕ್ಕಾಗಿ ನಾನು ಆಸೆ ಪಟ್ಟೆ. ಹೈನುಗಾರಿಕೆ ಆಸೆ ಪಟ್ಟ ಇದಕ್ಕೆ ಒಂದು ಹಸು ತಗೊಂಬಂದೆ. ಒಂದು ಹಸುವಲ್ಲಿ ತಗೊಂಬಂದು ನಾವು ಮೇಯಿಸಿದ್ಕ 4 ಕಸ ಅದು 4 ಕಸ ಆಗಿದ್ದಕ್ಕೆ ನಾವು ಊರಲ್ಲಿ ಇದ್ದಿದ್ದು. ಊರಲ್ಲಿ ಜಾಗ ಸಾಕಾಗದಿದ್ದಕ್ಕೆ ಇಲ್ಲಿ ಬಂದು ಶೆಡ್ ಕಟ್ಬಿಟ್ಟು ಸಾಕಾಣಿಕೆ ಮಾಡೋದಕ್ಕಾಗಿ ಪ್ರಯತ್ನ ಪಟ್ಟಾಗ 12 ಗಂಟೆ ಆದವು. ಇದೆ ಒಂದೇ ಹಸನೇ 9 ಸೂಲು ಒಂದು ಹಸ ಈ ಕರ ಹಾಕಿದ್ದು ನಮ್ಗೆ. ಅದರಿಂದ ನಮಗೆಲ್ಲ ಸ್ಟಾರ್ಟ್ ಆದವು, ಒಂದರಿಂದ ಒಂದು 12 ಹಸ ಅದು. 12 ಹಸುವಲ್ಲಿ ಸಾಕೋದು ಕಷ್ಟ ಆಯಿತು, ನಾನು ನಮ್ಮ ಮಿಸಸ್ ಇಬ್ಬರೇ. ಅದ್ರಿಂದ ನಾವೇನು ಮಾಡಿದ್ರಿ ಅಂದರೆ 5-6 ಮಾರ್ಬಿಟ್ರಿ. ಇವಾಗ 5 ಮಾಡ್ಕೊಂಡಿದ್ರಿ. 5 ಮಾಡ್ಕೊಂಡಿರೋದಕ್ಕೆ ಇವಾಗ 3 ಫಲ ಆಗವೆ, 2 ಕರಿತಾವೆ. ಇದರಲ್ಲಿ ನಾವು ಇವಾಗ ನಮ್ಮ ಮನೆ ಸಂಸಾರನ ಮೇಂಟೆನೆನ್ಸ್ ಮಾಡ್ಕೊಂಡು ನಮ್ಗೆ ಯಾವ ತೊಂದರೆ ಇಲ್ದಿರ ಒಂದು ಬಿಲ್ಲು ಬೂಸ ಹಿಂಡಿಗೆ ಹೋಗುತ್ತೆ, ಒಂದು ಬಿಲ್ ನಮ್ಮ ಕೈಗೆ ಸಿಗುತ್ತೆ. ಹಂಗಾಗಿ ನಾವು ಈಗ ವ್ಯವಸಾಯ ಮಾಡೋಕ್ಕಿಡಿದ್ರಿ. ವ್ಯವಸಾಯ ಮಾಡೋಕ್ಕಿಡಿದ್ಮೇಲೆ ನಾವು ನಮ್ಮ ಮಿಸಸ್ ಇಬ್ಬರಿಂದ 7 ಎಕರೆ ಹೊಲ ಮಾಡಿದ್ದೀರಿ. ರಾಗಿ ಮಾಡಿದ್ದೀರಿ 7 ಎಕರೆ. ಗೊತ್ತಾಯ್ತಾ? 7 ಎಕರೆ ಹೊಲ ಮಾಡಿರೋದಕ್ಕೆ ಇವಾಗ 7 ಎಕರೆ ಹೊಲ ಮತ್ತು ಹೈನುಗಾರಿಕೆ ಇದು ಏನೂ ಜಾಕ್ಬಿಟ್ಟು ನಾವು ಇದರಲ್ಲಿ ಮೇಳ ಮಾಡ್ತೀರಿ. ಲಾಲ್ಬಾಗ್ದಲ್ಲಿ ಒಂದು ವರ್ಷಕ್ಕೆ 1 ತಿಂಗಳು ಮಾಡ್ತೀರಿ. ಅದರಲ್ಲಿ ನಮ್ಮ ಮಿಸ್ಸಸ್ಸು ಇಷ್ಟನ್ನು ಅವಾಗ 1 ತಿಂಗಳು ನಾವು ಅವ್ರು ನೋಡ್ಕೊಳೋದು. ನಾವು ಏನು ಮಾಡ್ತೀರಿ ಅಂತಂದರೆ ನಾವು 1 ತಿಂಗಳು ನಾವು ಬರೋದಿಲ್ಲ ಲಾಲ್ಬಾಗಿಂದ. ಅಂಥ ಗಂಟ ನಮ್ಮ ಮಿಸ್ಸಸ್ ನೋಡ್ಕೊಂಡಿರ್ತಾರೆ ದನಗಳನ್ನ. ಅಲ್ಲಿಂದ ಆಚೆಗೆ ನಾವು ಬಂದು ಈ ನಾವು ಮೇಂಟೆನೆನ್ಸ್ ಹಸುಗಳು ಮಾಡ್ಕೊಂಡು 7 ಎಕರೆ ಹೊಲ ನೋಡ್ಕೊಂಡು ಮತ್ತು ಇದು ಮಾಡ್ತೀರಿ ಏನು ಹೈನುಗಾರಿಕೆ ನೋಡ್ಕೊತೀರಿ ನಾವು. ಆಮೇಲೆ ಈ ಜಾಕ್ಪುಟ್ಟು ಕಾಲದಲ್ಲಿ ನಮ್ಗೆ ಮಂಗಳೂರಿಂದ ಆರ್ಡ್ರ್ ಕೊಡ್ತಾರೆ. ಅಲ್ಲಿ ಐಸ್ ಕ್ರೀಮು ಫ್ಯಾಕ್ಟ್ರಿಗೆ ನಾವು ಅಳಸು ಕೊಡ್ತೀರಿ. ಅಲ್ಲಿ ಒಂದು ವರ್ಷದಲ್ಲಿ ಏನಿಲ್ಲ ಅಂದರೆ ನಾವು 4 ಜನದಿಂದ 80 ಟನ್ನಿಂದ 100 ಟನ್ ಕೊಡ್ತೇವೆ ನಾವು. ಇಷ್ಟು ನಾವು ವ್ಯವಸಾಯ ಮಾಡ್ಕೊಂಡು ಇಷ್ಟು ನೋಡ್ಕೊಂಡು ನಾವು ನಮ್ಮ ಜೀವನ ಸಾಗಿಸ್ತಾ ಇದ್ದೀರಿ ಸರ್. ಹೈನುಗಾರಿಕೆ ಮಾಡಿರೋದ್ರಿಂದ ನಮಗೇನು ಲಾಸ್ ಏನಿಲ್ಲ ಸರ್. ಅದರಿಂದ ನಮ್ಗೆ ಊಟ ಕೊಟ್ಟೈತೆ, ಫಲ ಸಿಗ್ತದೆ. ಒಂದು ಬಿಲ್ಲು ಎಲ್ಲ ಬೂಸ ಹಿಂಡಿಗೆ ಹೋದ್ರೂ ಕೂಡ ಒಂದು ಬಿಲ್ ನಮ್ಗೆ ಗ್ಯಾರಂಟಿಗೆ ಸಿಗ್ತದೆ ಸರ್. ಆ ಕಡೆಯಿಂದ ಏನಿಲ್ಲ ಲಾಭ ಅಂತಂದರೆ ಈ ಬ್ಯಾಂಕಲ್ಲಿ ಸಾಲ ಪಡೆದಿದ್ದೀರಿ. ಇದೇ ಜಾಗದಲ್ಲಿ ನಮ್ಮ ತಂದೆ ಹೆಸರಲ್ಲಿರೋ ಜಾಗದಲ್ಲಿ ನನಗೇನು ಇನ್ನೂ ಡಿವೈಡ್ ಆಗಲಿಲ್ಲ. ಈ 4 ಕುಂಟೆ ಜಾಗದಲ್ಲಿ ನಾವು ಸಾಲ ಮಾಡಿದಿರಿ ಕಾರ್ಪೊರೇಷನ್. ಈ 4 ಕುಂಟೆ ಜಾಗದಲ್ಲಿ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಸಾಲ ಮಾಡಿದಿರಿ. ಅದಕ್ಕೆ ನಾವು 3 ಲಕ್ಷ ಸಾಲ ಕೊಟ್ಟಿದ್ದಾರೆ ನಮ್ಗೆ. 4 ಕುಂಟೆಗೆ 3 ಲಕ್ಷ ಸಾಲ ಕೊಟ್ಟವ್ರೆ. ಯಾಕಂದರೆ ಎಲ್ಲರಿಗೂ ಕೊಡೋದಿಲ್ಲ. ಅವ್ರು ನಾವು ಗ್ಯಾರಂಟಿಗಿರೋ ಹೊತ್ತಿಗೆ ನಾವು ಚೆನ್ನಾಗಿ ಹಸುಗಳು ಸಾಕುತ್ತಾರೆ, ಕಷ್ಟಪಡ್ತಾರೆ ರೈತರು ಅಂತ ಹೇಳ್ಬಿಟ್ಟು ಅವರು ನಮ್ಮನ್ನ ಈ ಮೇನ್ ರೋಡಾಗ ಯಾವಾಗ ಬರ್ತಾ ಇರ್ತಾರೆ ಅವರು ಕರೆದು ನಮ್ಗೆ 3 ಲಕ್ಷ ಸಾಲ ಕೊಟ್ಟವ್ರೆ. ಅದ್ರನಿಂಕ ನಾವೇನು ಮಾಡಿದ್ವಿ, ಅದ್ರನಿಂಕ ನಾವು ಜೀವನ ಮಾಡ್ತಾರೆ. ಇಷ್ಟೊಂದು ನಾವು ಮುಂದುವರೆದಿದ್ರಿ. ಅದರಿಂದ ನಮ್ಗೆ ಪ್ರತಿಫಲ. ಇವತ್ತು ಕೂಡ ಬ್ಯಾಂಕ್ ಹೋದರೆ ನಾವು ನಮ್ಮ ಪರವಾಗಿ ಯಾರು ನಾವು ಕರ್ಕೊಂಡು ಹೋದ್ರು ಕೂಡ ಅವರು ನಮ್ಮ ಮುಖ ನೋಡ್ಕೊಂಡು ಬೇರೆಯವ್ರಿಗೆ ಸಾಲನ ಇಂಥವ್ರು ಕೊಡ್ರಿ ಅಂತಾರೆ ಕೊಡೋ ಅಂತ ಗ್ಯಾರಂಟಿ ಮಾಡ್ಕೊಂಡಿದ್ದೀವಿ ನಾವು ಬ್ಯಾಂಕಲ್ಲಿ. ಸಗಣಿ ಗೊಬ್ಬರ ಎಲ್ಲನೂ ನಾವು ನಮ್ಮ ಹೊಲಕ್ಕೆ ಹಾಕ್ತೀರಿ ಸರ್. ಏನು ಹೊಲ ಮಾಡ್ತೀರಲ್ಲ, ರಾಗಿ ಮಾಡ್ತೀರಲ್ಲ, ನಾವು ಹೊಲಕ್ಕೆ ಹೊಡೆಯೋದ್ರಿಂದ ಇವಾಗ ನಮ್ಗೆ ಒಳ್ಳೆ ಫಸಲು ಬರ್ತಾಯಿದೆ. ಇವಾಗ 7 ಎಕರೆ ಹೊಲದಲ್ಲಿ ಒಳ್ಳೆ ಈ ಸಗಣಿ ಹಾಕಿರೋದ್ರಿಂದ ನಾವು ಗಂಜಲನೂ ಹಾಸಿಗೆ ಬಿಡೋದಿಲ್ಲ. ಎತ್ತಿ ತಗೊಂಡು ತಿಪ್ಪಕ್ಕೆ ಹಾಕ್ತೀವಿ. ಅದು ಗಂಜಲನು ಸಗಣಿ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟು ಒಳ್ಳೆ ಬೆಳೆಗಳಿಗೆ ಒಂದು ತಾಕತ್ತು ಕೊಡ್ತದೆ. ಆ ತಾಕತ್ತು ಕೊಟ್ಟಾಗ ನಮ್ಗೆ ಹೊಲ ಒಳ್ಳೆ ಬೆಲೆ ಬರ್ತದೆ. ಈಗ ಏನು ಈ ವರ್ಷ ಒಳ್ಳೆ ಫಸಲಾಗಿದೆ. ಆದರೆ 2 ವರ್ಷದಿಂದ ನಾವು ಬಂಡವಾಳ 2 ಲಕ್ಷ 2.5 ಲಕ್ಷ ಆಗ್ಬಿಟ್ಟು ಹೊರಟೋಗ್ಬಿಡ್ತು. ಈ ವರ್ಷ ಮಾಡಬಾರ್ದು ಅಂತ ನಾವು ಬಿಟ್ಬಿಟ್ಟಿದ್ರಿ. ಆಮೇಲೆ ಇನ್ನೂ ಒಂದು ಆಸೆ ಇರ್ತದಲ್ಲ, ನಾವು ಯಾವಾಗಲೂ ಮುಂಗಾರಿ ಕಾಲದಲ್ಲಿ ಮಾಡಬೇಕು, ಎಲ್ಲರೂ ಮಾಡ್ತಾಯಿದ್ರೆ ನಾವು ಮನೇಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಮಾಡಿಸಿಬಿಡೋಣ, ಏನಾನ ಆಗಲಿ 2 ವರ್ಷ 3 ವರ್ಷದಲ್ಲಿ ಹೋದ್ರೂ ಹೋಗಲಿ ಅಂತ ಹೇಳ್ಬಿಟ್ಟು ಮಾಡಿಬಿಟ್ರಿ. ಸತಿ ಆಗಿರೋ ಫಸಲು 2 ವರ್ಷದಿಂದ ನಷ್ಟ ಆಗಿರ್ತಲ್ಲ, ಆ ನಷ್ಟಕ್ಕೆ ಈ ಸಾರಿ ಆಗಿರೋ ಬೆಳೆ ಸರಿ ಹೋಗ್ತದೆ ಸರ್. ನಮಗೇನು ಈ ವರ್ಷ ಏನೂ ಸಿಕ್ಕಲ್ಲ. ಸಾಲ ಮಾಡಿ ಹಾಕಿದ್ರಲ್ಲ 1ನೇ ವರ್ಷ ಬಂಡವಾಳ, ಆ ಬಂಡವಾಳ ಈ ವರ್ಷ ಕೊಡ್ತಾ ಇದ್ದೆ ಅವರು ಸರ್. ಹಾಲಿಂದ ಅಂತಂದರೆ ನಾವು ನಮ್ಮದು ಪೈಸಾ ನಾವು ಲೆಕ್ಕ ಹಾಕಿ ಇಟ್ಟಕ್ಕಾಗೋದಿಲ್ಲ. ಯಾರೋ ಪೈಸಾ ಲೆಕ್ಕ ಹಾಕ್ಬಿಟ್ಟು ಅವರು ಏನು ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ಅಂಗಡಿ ಪಂಗಡಿ ಇನ್ನೊಂದು ಮತ್ತೊಂದು ಹಾಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಈಗ ನಮ್ಮ ಲೆಕ್ಕ ಏನಂತಂದರೆ, ನಮ್ಮ ರೈತರ ಲೆಕ್ಕ ಏನಂತಂದರೆ, ಇವತ್ತು ಒಂದು ತಿಂಗಳಲ್ಲಿ 10,000 ರೂಪಾಯಿ ನಮ್ಗೆ ಲಾಭ ಬಂದರೆ ಅದರಲ್ಲಿ 5,000 ರೂಪಾಯಿ ಇಂಡು ಬಸ್ಸು ಕೊಟ್ಟೋಗ್ತದೆ.
ಉಳಿತೈತೆ, ಒಂದು 5,000 ಉಳಿತದೆ ಒಂದು ಬಿಲ್ಲು. ಮತ್ತು ಅದರಲ್ಲಿ ಹೆಣ್ಗರ ಹಾಕಿದ್ರೆ ಹೆಣ್ಗರ ಸಾಕಾಣಿಕೆ ಮಾಡಿದೆ, ಅದು ಒಂದು ವರ್ಷ ಸಾಕಾಣಿಕೆ ಮಾಡಿ ಅದು ಈ ಫಲಕ್ಕೆ ಬಂದರೆ ಆ ಫಲ ತಗೊಂಡು ಅದು ತುಂಬಿಸು ಚೆನ್ನಾಗಿ ಏನು ಈ ಅಂತ ಟೇಸ್ಟ್ ಬಂದರೆ ಆವಾಗ ನಾವು ಒಂದು 50,000 60,000 70,000 ಗಂಟ ಅದು ಜಾತಿ ಮೇಲೆ ಕ್ವಾಲಿಟಿ ಮೇಲೆ ಹೋಗ್ತದೆ. 1,00,000 ಗಂಟ ಹೋಗ್ತದೆ ಒಂದು ಅದರಲ್ಲಿ ನಮ್ಗೆ ಲಾಭ ಬರ್ತದೆ. ಈ ಇಂಡಿ ಬೂಸ ತಿಂದಿರೋದಕ್ಕೆ ಈ ಸಗಣಿ ನಮ್ಗೆ ಲಾಭ ಬರ್ತದೆ, ಏನು ಹೊಲಕ್ಕೆ ಹಾಕಿದ್ರೆ ನಮ್ಗೆ ಅದರಲ್ಲಿ ಲಾಭ ಬರ್ತದೆ ಅಂತ ಅವೆಲ್ಲ ಕ್ಯಾಲ್ಕುಲೇಷನ್ ಹಾಕ್ಬಿಟ್ಟು ಎಲ್ಲ ಯಾವ ಇದು ಇಂಡಿ ಬೂಸ್ಕೊಂಡು ಹೋದ್ರೆ ನಮ್ಗೊಂದು ಸಿಗ್ತದೆ ಅನ್ನೋದೊಂದು ನಂಬಿಕೆ ಐತೆ ನಮ್ಮ ರೈತರಿಗೆ. ಅದರಲ್ಲಿ ಪೆನ್ನು ಪುಸ್ತಕ ತಗೊಂಡು ಮಾಡಿರೋರು ಅವರು ಏನು ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ಅವರು ಬೇರೆ ದಾರಿ ಹಿಡಿದ್ಬಿಟ್ಟವ್ರೆ. ಈ ನಮ್ಮ ಮೂಡು ಜನ ನಮ್ಮ ರೈತರಲ್ಲ ಅವರು ಇದರಲ್ಲೇ ಒಣ್ಣಾಡ್ತಾ ಇದ್ದೀವಿ ಸರ್. ಸರ್ ವಿಶೇಷವಾಗಿಲ್ಲ ಅಂದರೆ ಮುಂಗಾರಿ ಮಳೆ ಫಸ್ಟ್ ಮಳೆ ಹುಟ್ಟಿದರೆ ನಾವು ಒಟ್ಲು ಚೆಲ್ತೀರಿ, ಇನ್ನು ಕಾಕಿ ಜೋಳ ಚೆಲ್ತೀರಿ, ಮುಸ್ಕಿನ ಜೋಳ ಚೆಲ್ತೀರಿ, ರಾಗಿ ಅದ್ರಿಗೆ ಬೆರೆಸ್ಬಿಟ್ಟು ಚೆಲ್ತೀರಿ. ಇವೆಲ್ಲ ಚೆಲ್ಲಿದ್ರೆ ಒಂದು ತಿಂಗಳು 1.5 ತಿಂಗ್ಳಿಗೆ ಅವು ಕಟಾವಿಗೆ ಬರ್ತವೆ. ನಾವು ಇಂಡಿ ಹಾಕ್ತೀರಿ, ಬೂಸ ಹಾಕ್ತೀರಿ, ಅವೆಲ್ಲ ಚಕ್ಕೆ ಬೂಸ ಹಾಕ್ತೀರಿ. ಹೌದು ಸರ್, ಅವು ಚಕ್ಕೆ ಬೂಸ ಇದು ರವೆ ಬೂಸ ಫೀಡು 3 ಬೆರೆಸಿ ಹಾಕ್ಬಿಟ್ರೆ 3 ಬೆರೆಸಿ ಹಾಕಿದ್ರೆ ಅದರಲ್ಲಿ ಹಾಲು ಬರುತ್ತೆ ನಮ್ಗೆ. ನಾವು ಅದೇ ಯೂಸ್ ಮಾಡೋದು, ಇನ್ಯಾವುದು ಮಾಡೋಕ್ಕೆ ಹೋಗಲ್ಲ ಸರ್. ಅವು 2 ಹಸು ಇವಾಗ ನಮ್ಗೆ ಕರೀತಾ ಇರೋದು 8 ತಿಂಗಳಾಗ್ಬಿಟ್ಟೈತೆ. ಇದು ಇವಾಗ ಒಂದು ಟೈಮ್ಗೆ 14 ಲೀಟ್ರ್ 15 ಲೀಟ್ರ್ ಹಾಕ್ತೀರಿ ಸರ್ ಒಂದು ಟೈಮ್ಗೆ 2 ಹಸುವಿಂದ. ಅದು ಇದ್ದಾಗ ಇದು 1 ತಿಂಗಳಲ್ಲಿ ಆವಾಗ ನಾವು 20 ಗಂಟೆ ಹಾಕಿ ಸರ್. ಒಂದೇ ಹಸನೇ 9 ಸೂಲು ಹಾಕೈತೆ ಸರ್ ಒಂದು ಹಸ. ಅದರಿಂದ ನಮ್ಗೆ ಇಷ್ಟೊಂದು ಹಸುಗಳು ಮಾಡ್ಕೊಂಡು ಹೈನುಗಾರಿಕೆ ಮಾಡ್ಬೇಕಂತ ಇಷ್ಟಪಟ್ಟಾಗ ಒಂದೇ ತಂದಿದ್ದು ನಾವು. ಆವತ್ತು ಎಷ್ಟು ತಗೊಂಬಂದ್ರಿ 19,000 ರೂಪಾಯಿ ಕೊಟ್ಟು ಒಂದು ಹಸ ತಗೊಂಬಂದ್ರಿ. ಆ ಹಸುವಲ್ಲಿ ಇಷ್ಟೊಂದು ಆಗಿದೆ ಸರ್. ಹೌದು ಸರ್, ಐತೆ. ಯಾರು ಕೆಲವ್ರಲ್ಲಿ ಅದೇ ಹೇಳ್ದನಲ್ಲ, ಪೆನ್ನು ಪುಸ್ತಕ ತಗೊಂಡವ್ರಿಗೆ ಲಾಭ ಇರೋದಿಲ್ಲ. ನಮ್ಗೆ ಇದೇ ನಮ್ಗೆ ಏನು ಊಟ ಇದೇ ನಮ್ಗೆ ಪ್ರಸಾದ ಅಂತ ಹೇಳ್ಬಿಟ್ಟು ನಾವು ಸಾಕ್ತಾ ಇರೋರ್ಗೆ ನಾವು ಒಟ್ಟು ಲೆಕ್ಕದಲ್ಲಿ 10,000 ಬಂದರೆ ಒಂದು ತಿಂಗ್ಳಕ್ಕೆ ಒಂದು ಬಿಲ್ಲು ಇಂಡಿ ಬೂಸಕ್ಕೆ ಹೋಯ್ತು, ಒಂದು ಬಿಲ್ ನಮ್ಗೆ ಕುಳಿತು ಅಂತ ನಾವು ಲೆಕ್ಕ ಹಾಕೊಂಡು ಹೈನುಗಾರಿಕೆ ನಡೆಸ್ತಾ ಇದ್ದೀರಿ ಸರ್. ನಾನು ಗುರುತಿಸ್ಕೊಂಡು ಬಂದಮೇಲೆ ಆವಾಗ ನಾನು 4 ಗುಂಟೆಗೆ ಸಾಲ ಮಾಡಿದೆ. 4 ಗುಂಟೆ ಜಮೀನಕ್ಕೆ ನಮ್ಮ ಅಪ್ಪನ ಸಿಲ್ದಿರನ್ನೇ 4 ಗುಂಟೆ ಜಾಗಕ್ಕೆ ಸಾಲ ಮಾಡಿದೆ. ಸಾಲ ಮಾಡಿದಾದ್ಮೇಲೆ ಅದು ಒಂದು 3 ಲಕ್ಷ ತಗೊಂಡಿದ್ದು ತೀರಿಸ್ಬಿಟ್ಟೆ. ಆಮೇಲೆ ಬ್ಯಾಂಕ್ನವ್ರು ಏನು ಹೇಳಿದ್ರು ಅಂದರೆ, ಒಬ್ಬ ಮ್ಯಾನೇಜರು ಚೆನ್ನಾಗಿ ನಮ್ಗೆ ಗೈಡೆನ್ಸ್ ಕೊಟ್ಟರು. ಮರಿಯಣ್ಣವ್ರೆ ಇದೇ ಥರ ಸಾಲ ತಗೊಬೇಕು, ಇದೇ ಥರ ತೀರಿಸ್ಬೇಕು, ಆಮೇಲೆ ಇಷ್ಟು ಸಾಲ ತಗೊಂಡ್ರೆ ಈ ಸಾರಿ ತೀರಿಸ್ಬಿಟ್ರೆ ಇನ್ನೂ ಡಬಲ್ ಕೊಡ್ತೀವಿ, ತ್ರಿಬಲ್ ಕೊಡ್ತೀವಿ ಅನ್ನೋ ಇದೆಲ್ಲ ಮಾಹಿತಿ ನಮ್ಗೆ ಕೊಟ್ಟರು. ನಾನು ಅದೇ ಥರ ತಗೊಂಡಿದ್ದು ತೀರಿಸಿದ್ದು ಎಲ್ಲ ಮಾಡಿದಾದ್ಮೇಲೆ ನಮ್ಗೆ ಒಂದಕ್ಕೆ 4 ಹಸ ಹೆಚ್ಚು ಬಂದ ಮೇಲೆ ನಾನು ಸ್ವಲ್ಪ ಮಟ್ಟಕ್ಕೆ ಬೆಳ್ಕೊಂಡು ಇವತ್ತು ಇಷ್ಟೊಂದು ಹೊಲ ಮಾಡಿ ನಾನು 2 ಮಕ್ಕಳು ಸಾಕಿ ವಿದ್ಯಾಭ್ಯಾಸ ಮಾಡಿ ನಾನೇನು ಇವತ್ತು ನಮ್ಮ ಮನೆ ಹೆಂಡ್ತಿಕ ನಾನು ಹೆಂಡ್ತಿ ನನ್ನ ಮದುವೆ ಆದಾಗ ನನಗೆ ಕಾಸುಗಳಿರಲ್ಲ ಸರ್. ನನ್ನ ಗಂಟ್ಕಾನಹಳ್ಳಿ ಮರಿಯಣ್ಣ ಅಂತ, ದೊಡ್ಡಬಳ್ಳಾಪುರ ತಾಲೂಕು ತುಬಗೆರೆ ಹೋಬಳಿ ಗಂಟ್ಕಾನಹಳ್ಳಿ ಮರಿಯಣ್ಣ ಅಂತ. ನೋಡಿ ಸರ್, ನಾವು ನಮ್ಮಪ್ಪ ಕಾಲದಲ್ಲಿ ನಮ್ಗೆ ತಿನ್ನಕ್ಕೆ ಇಟ್ಟಿರಲಿಲ್ಲ. ಸ್ಕೂಲ್ ಕಳಿಸ್ಬೇಕಾದ್ರೆ ನಮ್ಮ ತಾಯಿ ತಂದೆ ಬಟ್ಟೆ ಇರಲಿಲ್ಲ. ಪುಸ್ತಕ ಒಂದು ಎಕ್ಸಸೈಜು 200 ಪೇಜಿದ್ದು 4 ಕಾಣಿ, ಅದು ಒಂದು ಎಕ್ಸಸೈಜು. ಅದು ಒಂದೇ ಎಕ್ಸಸೈಜು ಒಂದು ವರ್ಷ ಎಲ್ಲ ಬರೀಬೇಕಾಯ್ತು. ಅದಕ್ಕಾಗಿ ನಾನು ನಮ್ಮ ಮನೆಯಲ್ಲೇ ಅಲ್ಲಿ ಸ್ಕೂಲ್ಗೆ ಹೋದರೆ ಇದಿಲ್ಲ ಅಂತ ಹೊಡಿತಾಯಿದ್ರು. ಬಿಟ್ಬಿಟ್ಟೆ ಸರ್, ನಾನು ಈ ಸ್ಕೂಲ್ಗೆ ಹೋಗಲಿಲ್ಲ. 6ನೇ ಕ್ಲಾಸ್ ಓದಿ ಬಿಟ್ಬಿಟ್ಟೆ. ನಮ್ಮ ಮನೇಲಿ ಎಷ್ಟು ಹಿಡ್ಕೊಂಡು ಹೊಡೆದ್ರು, ಇಲ್ಲ ನಾನು ಹೋಗಲ್ಲ, ನನಗೆ ಹೊಡಿತಾರೆ, ಬಟ್ಟೆ ಇಲ್ಲ, ಪುಸ್ತಕ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟೆ ಸರ್, ನಾನು ಹೋಗ್ದಿರಾ. ಆಮೇಲೆ ನಂತರ ಏನಾಯಿತು ಅಂದರೆ ಏನು ಕೆಲಸ ಮಾಡ್ತೀಯ ಅಂತ ಕೇಳಿದ್ರು. ನಾನು ಎಮ್ ಎ ಮೇಸ್ತೀನಿ ಅಂತಂದೆ ಸರ್, ನನಗೆ ಗೊತ್ತಿಲ್ಲ. ಆಮೇಲೆ ಇದು ಯಾರೋ ಒಬ್ಬ ನಮ್ಮೂರಲ್ಲಿ ಮಾಸ್ಟ್ರ್ ಇದ್ದರು, ಅವ್ರನ್ನ ಕೇಳಿದೆ, ಸರ್ ನನಗೇನಾನ ಎಲ್ಲನೋ ಒಂದು ಕೆಲಸ ಕೊಡ್ಬೇಕಲ್ಲ ಸರ್, ನಾನು ಹೊರಟೋಗ್ಬಿಡ್ತೀನಿ, ಊರಾಗ ಇರೋದಿಲ್ಲ, ನಮ್ಮ ತಂದೆ ತಾಯಿ ಹೊಡಿತಾರೆ, ಅಲ್ಲಿ ನೋಡೋರೆ ಮಾಸ್ಟ್ರು ಹೊಡಿತಾರೆ ಅಂತ ಅಂದೆ. ಆ ಮಾಸ್ಟ್ರು ನಮ್ಮೂರ ಇದರಲ್ಲಿ ಕೆಲಸದಾಗಿದ್ದರು, ಮಾಸ್ಟ್ರ್ ಕೆಲಸದಲ್ಲಿ. ಆಮೇಲೆ ಮರಿಯಣ್ಣ ಬಾರ ನಾನು ಒಂದು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಪೊಲೀಸ್ ಕೆಲಸಕ್ಕೆ ಬರೆದ್ಬಿಟ್ಟು ಪೊಲೀಸ್ ಕೆಲಸಕ್ಕೆ ಹಾಕ್ಬಿಟ್ರು. ಅವಾಗ ಟಿ ಸಿ ತಗೊಂಡು ಮನೆ ಮಡಗಿದ್ದೆ. ಆವಾಗ ನಮ್ಮ ತಂದೆ ತಾಯಿ ಏನು ಮಾಡಿದ್ರು ಅಂದರೆ, ಪೊಲೀಸ್ ಕೆಲಸ ಆರ್ಡ್ರ್ ಬಂತು, ಅವ್ರ ಮೇಲೆ ಜಗಳಕ್ಕೆ ಹೋಗ್ಬಿಟ್ರು. ಏನಂತ, ನನ್ನ ಮಗನ ಎಣ ಕಾಯಕ ಪೊಲೀಸ್ ಕೆಲಸ ಕೊಡಿಸಿದ್ಯಾ ಹೋಗಿ ಅಂತೇಳಿ ಜಗಳ ಮಾಡಿಬಿಟ್ರು. ಅವರು ನಿಮ್ಮಪ್ಪ ನಿಮ್ಮಮ್ಮ ನನ್ನ ಗಲಾಟೆ ಮಾಡ್ತಾರಪ್ಪ ನಿಮ್ಮ ಅಣ್ಣವರು, ನಾನು ಬರಲ್ಲ ಅಂದ್ಬಿಟ್ರು. ಆಮೇಲೆ ಇಂಟ್ರ್ಯೂ ಬಂತು, ಎಲ್ಲ ಮಾಡ್ತು. ಆಮೇಲೆ ಕೆಲ್ಸಕ್ಕೆ ಹೋಗೋ ಟೈಮ್ನಾಗ, ಸರ್ ಬನ್ನಿ ಸರ್ ಓದ್ತೀನಿ ಸರ್, ಕರ್ಕೊಂಡೋಗಿ ಬನ್ನಿ ಸರ್, ನನಗೆ ಗೊತ್ತಿಲ್ಲ ಎಲ್ಲಿ ಅಂದ್ರೂ ಅವರು ನನ್ನ ರೆಸ್ಪಾನ್ಸ್ ಮಾಡಲಿಲ್ಲ. ಏನು ನಿಮ್ಮ ಅಪ್ಪ ನಿಮ್ಮಮ್ಮ ನಿಮ್ಮ ಅಣ್ಣವರು ಹೊಡಿತಾರೆ, ನಾನು ಬರಲ್ಲ ಅಂದ್ಬಿಟ್ರು. ಅಲ್ಲಿಗೆ ನಿಂತೋಗ್ಬಿಡ್ತು ನಂದ. ಅಲ್ಲಿಗೆ ನಿಂತೋದ್ಮೇಲೆ ಏನು ಮಾಡಿದೆ, ಏನೂ ಟ್ರೈ ಮಾಡಿದೆ, ಎಲ್ಲೆಲ್ಲೋ ಮಾಡಿದೆ. ಆಮೇಲೆ ಏನು ಮಾಡಿದ್ರು ನನಗೆ ವರ್ಕೌಟ್ ಆಗಲಿಲ್ಲ, ಯಾರೂ ನನ್ನ ನೆರವಿಗೆ ಬರಲಿಲ್ಲ. ಏನು ನಾನು ಅದು ಮಾಡಬೇಕು, ನಾನು ಇದು ಮಾಡಬೇಕು, ಇಲ್ಲ ಒಂದು ಸಾಲ ತಗೊಬೇಕು, ಒಂದು ಸೌಲಭ್ಯ ತಗೊಬೇಕು ಅಂತಂದರೆ ಯಾರೂ ಸಾಲ ಕೊಡ್ಸೋರು ಇರಲ್ಲ, ನನಗೆ ಅಷ್ಟೊಂದು ನಾಲೆಜ್ ಇರಲ್ಲ. ಯಾವ ಬ್ಯಾಂಕ್ಗೆ ಹೋದ್ರೂ ನಾನು ದಿಗ್ಲು ಭಯ. ಆಮೇಲೆ ಏನು ಮಾಡಿದೆ ಅಂದರೆ, ನಮ್ಮೂರಲ್ಲಿ VSSN ಸೊಸೈಟಿ ಅಂತ ಇತ್ತು, ಆ ಸೊಸೈಟಿ ಒಳಗೆ ಸಾಲ ಮಾಡಿದ್ರೆ. ಸಾಲ ಮಾಡಿದಾಗ ಎಷ್ಟು ಮಾಡಿದ್ದು, 1,000 ರೂಪಾಯಿ ಸಾಲ ಮಾಡಿದ್ಕ
ಅದು ತೀರ್ಸೋಕ್ಕಾಗಲಿಲ್ಲ ನಮ್ಮ ತಂದೆ ನಮ್ಮ ತಾಯಿ ಕೈಲಿ. ಆವಾಗ ಅವರು ಮನೆ ಜಪ್ತಿ ಮಾಡಿದ್ರು. ಜಪ್ತಿ ಮಾಡಿದಾಗ ಆವಾಗ ಸ್ವಲ್ಪ ನಾನು ಧೈರ್ಯ ಬಂದಿತ್ತು. ಆ ಊರು ಸೆಕ್ರೆಟ್ರಿ ಏನು ಮಾಡ್ದ, ಬ್ಯಾಂಗ್ಳೂರ್ನ ನಮ್ಮ ಮನೆಗೆ ದರೋಡಿ ಮಾಡೋಕ್ಕೆ ಬಿಟ್ಬಿಟ್ಟಿದ್ದು. ಈಚೆ ಕಡೆ ಒಂದು ಸಂಧಿ ಒಳಗೆ ನಿಂತ್ಕೊಂಡು ನೋಡ್ತಾ ಇದ್ದ. ನಾವು ಕಾನೆ ಒಳಗೆ ನೀರು ಎತ್ತಿಬಿಟ್ಟು ಕಬ್ಬಿನ ತೋಟಕ್ಕೆ ಬರ್ತಾಯಿದ್ರಿ ಬಿಸಿಲಲ್ಲಿ. ಯಾಕೆ ಈ ಅಪ್ಪ ಹಿಂಗೆ ನೋಡ್ತಾನೆ ಅಂತ ಹೇಳ್ಬಿಟ್ಟು ಬಂದು ನೋಡೋದೂ, ಆಮೇಲೆ ಮನೆಯಲ್ಲಿ ಜೋಳ ಕಾಳು ತಟ್ಟೆ ಪಟ್ಟೆ ಚೆಂಬುಗಳೆಲ್ಲ ಎತ್ತಿ ಇಸ್ಕಿಕ್ಕಿದ್ರು. ಅವು ಯಾಕೆ ಅಂತ ಕೇಳೋದು ಹಿಂಗಂತಂದರು. ಮತ್ತು ಹಂಗಾದ್ರೆ ಇವೆಲ್ಲ ಎತ್ತಿ ಇಸ್ಕಿಕ್ಕಿದ್ರಿ, ನಮ್ಗೆ ಅವಮಾನ ಆಗ್ಬಿಟ್ಟೈತೆ. ಈಗ ನೀವೇನು ಮಾಡ್ತೀರ ಅಂತಂದ್ರೆ ಈ ತಟ್ಟೆ ಪುಟ್ಟೆ ಈ ಜೋಳ ಕಾಕಿ ಅವ್ರ ಕಾಳು ಎಲ್ಲ ತಗೊಂಡು ಹೋಗ್ತಾ ಇದ್ದೀರಲ್ಲ, ಅವೆಲ್ಲ ತಗೊಂಡೋದ್ಮೇಲೆ ನಮ್ಮ ಸಾಲ ತೀರೋಯ್ತು ಅಂತ ನಾನು ಅವಾಜಾಗ್ದೆ. ನೋಡಿ ಸರ್, ಅಲ್ಲಿಂದ ಈಚೆಗೆ ನನಗೆ ಧೈರ್ಯ ಬಂದು ಎಲ್ಲೇನು ಮಾತಾಡಬೇಕು, ಯಾವ ಜಾಗಕ್ಕೆ ಹೋದ್ರೆ ಏನು ಬರಬೇಕು ಅಂತ ಅಲ್ಲಿಂದ ಈಚೆಗೆ ನಾಲೆಜ್ ಬಂದಮೇಲೆ ಆಮೇಲೆ ಹೊಸ ತಳಿ ರಾಗಿಗಳು ಬಂದವು. ಆಮೇಲೆ ನಮ್ಮ ಅಪ್ಪನ ಕೇಳಿದೆ, ಈ ಹಾಕೋಣ ಅಂತಂದರೆ ನಮ್ಮಪ್ಪ ಇಲ್ಲ, ನನಗೆ ಹಿಟ್ಟಾಗಲ್ಲ, ನಾವು ಶಕ್ತಿ ಇಲ್ಲ ಹಿಟ್ಟಲ್ಲೇ ನಮ್ಗೆ ಆಗಬೇಕು, ಅದರ ಕಾಯಿಲೆ ಬರ್ತದೆ ಹಂಗೆ ಹಿಂಗೆ ಅಂತ ಏನೋ ಬೊಗಳೆ ಬಿಟ್ಬಿಟ್ಟ. ಆ ತೋತೇರೆ ಅಂದ್ಬಿಟ್ಟು ತಲೆ ಕೆಡ್ಸ್ಕೊಂಬಿಟ್ಟೆ. ಆಮೇಲೆ ಒಂದು ಬಾವಿ ತೆಗಿಸ್ಬಿಟ್ಟು ಬೋರ್ವೆಲ್ಗಳು ಇರಲಿಲ್ಲ, ಆವಾಗ ಬಾವಿ ಇತ್ತು. ಬಾವಿ ತೆಗಿಸ್ಬಿಟ್ಟು PLD ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ವಿ. ಬರೀ 7,000 ರೂಪಾಯಿ, 60 ಅಡಿ ಬಾವಿ ತೆಗೆದ್ರಿ. ಅದರಲ್ಲಿ ನೀರು ಬರಲಿಲ್ಲ, ಲಾಸ್ ಆಗಿಬಿಟ್ರಿ. ಆಮೇಲೆ ಏನೇನೋ ಮಾಡಿದ್ವಿ, ಆ ಬೆಳೆ ಈ ಬೆಳೆ ಜೋಳಗಳೆಲ್ಲ ತೆಗೆದ್ರೆ, ಎಲ್ಲನೂ ತೆಗೆದ್ರೆ ಸಾಲ ತೀರ್ಸೋಕ್ಕಾಗಲಿಲ್ಲ. ಆಮೇಲೆ ಹೆಗ್ಡೆ ಸರ್ ಕಾಲದಲ್ಲಿ, ರಾಮಕೃಷ್ಣ ಹೆಗ್ಡೆ ಸರ್ ಕಾಲದಲ್ಲಿ ಅದು ಸಾಲ ಮನ್ನಾ ಮಾಡ್ತು. ಬ್ಯಾಂಕ್ಗಳು ನೀರು ಬರದೆ ಬಾಯಿಗಳೆಲ್ಲನೂ ಮನ್ನಾ ಅಂತ ಮಾಡ್ತು. ಆವಾಗ ಸ್ವಲ್ಪ ನಾವು ಈಚೆಗೆ ಬಂದರೆ, ಆಮೇಲೆ ಅದಕ್ಕೆ ಮುಂಚಿತವಾಗಿ ಈ ಸಾಲ ತೀರ್ಸೋಕ್ಕಾಗಲ್ಲ ಅಂತೇಳ್ಬಿಟ್ಟು 1 ಎಕರೆಗೆ EPS ನಾರು ಕಟ್ಟಿದ್ರಿ. ಇದರಲ್ಲೇ ನಾವು ಸಾಲ ತೀರ್ಸ್ಕೊಂಡ್ಬೇಕಾರೆ ಅದು ಬರೋಷ್ಟೊತ್ಗೆ ಅದರಲ್ಲಿ ಫಸಲು ಬಂದು ನಾವು ಸಾಲ ತೀರ್ಸೋಪಟ್ಟಿಗೆ ಅದು ಸಾಲ ಮನ್ನಾ ಆಯಿತು. ಆಮೇಲೆ ಆ ತೋಪು ಮಾರಿಬಿಟ್ಟು ನಾವು ಇದಕ್ಕೆ ಎಲ್ಲಿ ಏನೇನು ತಗೋಬೇಕು ಅಂತೇಳ್ಬಿಟ್ಟು ಸ್ವಲ್ಪ ಹಂಗೆ ನಮ್ಗೆ ತಲೆ ಓಡಿಸಿ, ಅಲ್ಲಿ ಯಾವುದೋ ಒಂದು 30 ಗುಂಟೆ ಜಮೀನು ಬರೀ 18,000 ರೂಪಾಯಿ ವ್ಯಾಪಾರ ಮಾಡಿ ತಗೊಂಡು ನಮ್ಮ ಅಪ್ಪ ನಮ್ಮಮ್ಮನ್ನ ನಮ್ಮ ಅಣ್ಣವ್ರನ್ನ ಎಲ್ಲ ಬಿಟ್ಟು ತೊರೆದು ಆಚೆಗಡಿಕೆ ನಾನು ಸ್ವಲ್ಪ ಮುಂದೆ ಕಾಲಿಕ್ಕಿ ಮುಂದೆ ದೊಡ್ಡವನಾಗಬೇಕು ಅಂತ ನಾನು ಅಂತೇಳ್ಬಿಟ್ಟು, ಯಾವಾಗ ನಾನು ಕಾಲಿಗೆ ಈಚೆ ಬಂದೆ ನಮ್ಮ ಅಣ್ಣವ್ರನ್ನ ಬಿಟ್ಬಿಟ್ಟು, ಆವಾಗಿಂದ ಈಚೆಗೆ ನಮ್ಗೆ ಊಟಕ್ಕೂ ತಿನ್ನೋಕ್ಕೂ ಸ್ವಲ್ಪ ಶಕ್ತಿ ಬಂತು. 4 ಜನಕ್ಕೆ ಬೇಕಾದಂಥ ಮನುಷ್ಯನೂ ಅದೇ. ಈಗಲೂ 10 ಜನಕ್ಕೆ ಊರಲ್ಲಿ ಇನ್ನು ಇಂಥ ಮುರೇಣ್ ತಕ್ಕೋದ್ರೆ ಇಂಥ ಕೆಲಸ ಆಗ್ತದೆ ಅಂತ ಬರ್ತಾರೆ. ಅಲ್ಲಿಂದ ಈಚೆ ನಾನು 100 ಜನಕ್ಕೆ ಗುರುತಿಸ್ಕೊಂಡಿದ್ದೀನಿ. ಅಲ್ಲಿಂದ ಈಚೆಗೆ ಇನ್ನೂ ಜಾಸ್ತಿ ಬಲ ಬರಬೇಕು ಅಂತಂದರೆ ರೈತ ಸಂಘಕ್ಕೆ ಅಟೆಂಡ್ ಆದೆ ನಂಜುಂಡಸ್ವಾಮಿ ಕಾಲದಾಗ. ಆವಾಗ ನಂಜುಂಡಸ್ವಾಮಿ ಕಾಲದಾಗ ನಾನು ರೈತ ಸಂಘಕ್ಕೆ ಅಟೆಂಡ್ ಆದಮೇಲೆ ಎಲ್ಲ ನಾಲೆಜ್ ಬಂದ್ಬಿಡ್ತು. ಯಾವ ಬ್ಯಾಂಕ್ ಹೋಗಿ ಸಾಲ ತೆಗಿಬೇಕು, ಯಾವ ಸೊಸೈಟಿಗೆ ಹೋಗಿ ಸಾಲ ತೆಗಿಬೇಕು, ಯಾವ ಕೃಷಿ ಇಲಾಖೆ ಒಳಗೆ ಏನು ಸೌಲಭ್ಯ ಇದೆ ಗೌರ್ಮೆಂಟ್ದು, ಯಾವ ತೋಟಗಾರಿಕೆ ಒಳಗೆ ಸೌಲಭ್ಯ ಇದೆ ಅಂತ ನಾಲೆಜ್ ಬಂದಿದ್ದಾದಮೇಲೆ ನಾನು ಎಲ್ಲ ಕಡೆ ಹೋಗಿ ಎಲ್ಲ ಪಡ್ಕೊಂಡೆ ಸಹಾಯ. ಆಮೇಲೆ ಈಗಲೂ ನಮ್ಮ ಅಣ್ಣ ನಮ್ಮ ಅಪ್ಪನ ಆಸ್ತಿನ ಈಗೂ ನಮ್ಮ ಅಣ್ಣ ಅಂದರೆ ನನಗೆ ಕೊಡಲಿಲ್ಲ. ನಾನು ಸ್ವಂತ ದುಡ್ದು ಆ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಬರೀ 4 ಗುಂಟೆಗೆ 3 ಲಕ್ಷ ರೂಪಾಯಿ ಸಾಲ ತಗೊಂಡು ಹಸುಗಳು ಕಟ್ಕೊಂಡು ದೊಡ್ಡವನಾಗಿ ಇವತ್ತು 7 ಎಕರೆ 7.5 ಎಕರೆ 8 ಎಕರೆ ಆಗೋಷ್ಟು ಹೊಲ ನಾನು ಮಾಡಿ ನಾನು ಮುಂದಕ್ಕೆ ಬಂದೆ. ಆಮೇಲೆ ನಮ್ಗೆ ಯಾವ ರಾಗಿ ಬಿತ್ತನೆ ಹಾಕಬೇಕು, ಯಾವ ರಾಗಿ ತಳಿ ಹಾಕಬೇಕು, ಇಳ್ದು ಬರೋಕ್ಕಂತ ಅಲ್ಲಿಗೂ ಇನ್ನೂ ಸರಿಯಾಗಿ ಗೊತ್ತಿರಲಿಲ್ಲ. ಈ ನಮ್ಮ ಆಡನಹಳ್ಳಿ KVK ಒಳಗೆ ನಾರಾಯಣಗೌಡರು ಸರ್ ಅಂತ ಬಂದರು. ಅವರು ಹಿಂಗೆ ನಾವು ಬಂದಂಗೆ ಇಲ್ಲಿ ಹಿಂಗೆ ಬಂದು ಅದು ಕೊಡ್ತೀವಿ ಇದು ಕೊಡ್ತೀವಿ, ರಾಗಿ ಕೊಡ್ತೀವಿ, ಜೋಳ ಕೊಡ್ತೀವಿ, ತೊಗರಿ ಕೊಡ್ತೀವಿ, ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳಕ್ಕೆ ಬಂದರು. ಅಲ್ಲಿಗೆ ಯಾರೋ ನಮ್ಮ ಸ್ನೇಹಿತರು ಒಂದಿಬ್ಬರು ಓದ್ತಾಯಿದ್ರು. ಈ ಥರ ಐತೆ ಅಲ್ಲಿಗೆ ಬಾರೋ ನೀನು ಮಾಹಿತಿ ತಗೊಳ್ಳಿ ಅಂತ ಕೇಳಿದೆ. ಹೋಗಪ್ಪ ನಾನು ಹೆಂಗೆ ಬರಲೆ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಟ್ಟೆ. ನಾನು 1-2 ತಿಂಗಳು ಹೋಗಲಿಲ್ಲ. ಆಮೇಲೆ ತಿರ್ಗಿ ನಾನೇ ಇನ್ನೊಂದು ದಿವಸ ಮೀಟಿಂಗ್ ಇತ್ತು, ಹೋದೆ. ಹೋಗಿ ಎಲ್ಲ ಮಾಹಿತಿ ತಗೊಂಡೆ. ಈ ತೊಗರಿ ಹಾಕ್ಬೇಕು ಇಂಥ ಕಾಲದಾಗ, ರಾಗಿ ಹಾಕ್ಬೇಕು ಇಂಥ ಕಾಲದಾಗ, ಇಂಥ ರಾಗಿ ಹಾಕ್ಬೇಕು ಇಳುವರಿ ಬತ್ತ, ಅಂಥ ರಾಗಿ ಹಾಕ್ಬೇಕು ಇಳುವರಿ ಬತ್ತ ಅಂತ ಎಲ್ಲ ಮಾಹಿತಿ ಕೊಟ್ಟರು. ಅಲ್ಲಿಂದ ಈಚೆ ನಾನು 10 ಜನಕ್ಕೆ ಹೋಗಿ ಕರ್ಕೊಂಡು ಅಲ್ಲಿ KVK ಬಿತ್ತನೆ ರಾಗಿ ಕೊಡಿಸೋದು, ಬಿತ್ತನೆ ಜೋಳ ಕೊಡಿಸೋದು ಎಲ್ಲ ಮಾಡಿದೆ. ಅಲ್ಲಿ ನಾರಾಯಣಗೌಡರು ನನಗೆ ಗುರುತಿಸ್ಕೊಂಡು ಆದಮೇಲೆ ಏನು ಮಾಡ್ತಾ ಅಂತಂದರೆ, ನಾನು ಎಲ್ಲ ಸೌಲಭ್ಯಗಳು ತಗೊಂಡು ನಾನು ಗುರುತಿಸ್ಕೊಂಡು ಬಂದಮೇಲೆ ಆವಾಗ ನಾನು 4 ಗುಂಟೆಗೆ ಸಾಲ ಮಾಡಿದೆ. 4 ಗುಂಟೆ ಜಮೀನ್ಗೆ ನಮ್ಮ ಅಪ್ಪನಾಸಿ ಇಲ್ದಿರನೇ 4 ಗುಂಟೆ ಜಾಗಕ್ಕೆ ಸಾಲ ಮಾಡಿದೆ. ಸಾಲ ಮಾಡಿದಾದ್ಮೇಲೆ ಅದು ಒಂದು 3 ಲಕ್ಷ ತಗೊಂಡಿದ್ದೆ, ತೀರಿಸಿಬಿಟ್ಟೆ. ಆಮೇಲೆ ಬ್ಯಾಂಗ್ಳೂರು ಏನು ಹೇಳಿದ್ರು ಅಂದರೆ, ಒಬ್ಬ ಮ್ಯಾನೇಜರು ಚೆನ್ನಾಗಿ ನಮ್ಗೆ ಗೈಡೆನ್ಸ್ ಕೊಟ್ಟರು. ಮರಿಯಣ್ಣವರೇ ಇದೇ ಥರದ ಸಾಲ ತಗೊಬೇಕು, ಇದೇ ಥರ ತೀರಿಸಬೇಕು, ಆಮೇಲೆ ಇಷ್ಟು ಸಾಲ ತಗೊಂಡ್ರೆ ಈ ಸಾರಿ ತೀರಿಸಿಬಿಟ್ರೆ ಇನ್ನೂ ಡಬಲ್ ಕೊಡ್ತೀವಿ, ತ್ರಿಬಲ್ ಕೊಡ್ತೀವಿ ಅನ್ನೋ ಇದೆಲ್ಲ ಮಾಹಿತಿ ನಮ್ಗೆ ಕೊಟ್ಟರು. ನಾನು ಅದೇ ಥರವಾಗಿ ತಗೊಂಡಿದ್ದು, ತೀರಿಸಿದ್ದು ಎಲ್ಲ ಮಾಡಿದಾದ್ಮೇಲೆ ನಮ್ಗೆ ಒಂದಕ್ಕೆ 4 ಕಸ ಹೆಚ್ಚು ಬಂದವು. ಹೆಚ್ಚು ಬಂದಮೇಲೆ ನಾನು ಸ್ವಲ್ಪ ಮಟ್ಟಕ್ಕೆ ಬೆಳ್ಕೊಂಡು ಇವತ್ತು ಇಷ್ಟೊಂದು ಹೊಲ ಮಾಡಿ ನಾನು 2 ಮಕ್ಕಳು ಸಾಕಿ ವಿದ್ಯಾಭ್ಯಾಸ ಮಾಡಿ ನಾನೇನು ಇವತ್ತು ನಮ್ಮ ಮನೆ ಹೆಂಡ್ತಿಗೆ ನಾನು ಹೆಂಡ್ತಿ ನನ್ನ ಮದುವೆ ಆದಾಗ ನನಗೆ ಕಾಸುಗಳಿರಲ್ಲ. ನಾನು ಅಣ್ಣಾಕ ನಂಗೆ 2 ಮದುವೆ ಮಾಡಿದ್ದು ನಾನೇ. ಅವಾಗ ಯಜಮಾನಿಗೆ ಕಟ್ಕೊಂಡು ಮಾಡ್ತಾಯಿದ್ದಾಗ ಬರೀ ನಮ್ಮ 2 ಮದುವೆ 20,000 ರೂಪಾಯಿ.
ಬರೀ 20,000 ರೂಪಾಯಿಗೆ 2 ಮದುವೆ ಮಾಡಿದ್ದೀನಿ ಸರ್. ನಮ್ಮ ಮನೆಯಲ್ಲೇ ರಾಗಿ, ನಮ್ಮ ಮನೆಯಲ್ಲೇ ನಿಲ್ಲು ಎಲ್ಲ ಬೆಳೆದಿದ್ರಿ. ಮುದ್ದೆ ಕಾಳು ಸಾರು ಇಷ್ಟು ಮಾಡಿ. ಅದೇ ಇಲ್ಲಿ ನಮ್ಮ ಒಬ್ಬರು ರಾಜಕೀಯದವರು ರಾಮಾಂಜನಪ್ಪ ಅಂತ ಇದ್ದ. ನಾವು ಬೇರೆ ಊಟ ಮಾಡ್ಸೋಣ ಅಂತ ಮಾತಾಡ್ಕೊಂಡಿದ್ದೆವು. ಅವ್ರಿಗೆ ಲಗ್ನ ಪತ್ರಿಕೆ ತಗೊಂಡೋಗಿ ಕೊಟ್ಟಾಗ ಏನಂತಂದರೆ ಅವ್ರು ದೊಡ್ಡ ಮನುಷ್ಯ ಕುರುಗೆರೆ ರಾಮಾಂಜನಪ್ಪ ಅಂತ. ಅಡುಗೆ ಏನು ಮಾಡಿಸ್ತೀಯ ಅಂದ. ಅಣ್ಣ ಏನೋ ಮಾಡ್ಸೋಣ ಬಾಣ ಬಡವ್ರದು ಊಟ ಅಂತಂದೆ. ಮುದ್ದೆ ಕಾಳು ಸಾರು ಮಾಡಿದ್ರೆ ನಾನು ನಿಮ್ಮ ಮದುವೆಗೆ ಬರ್ತೀನಿ ಅಂದ. ಆಯ್ತು ಬಾಣ ನೀನು ಹೇಳಿದ್ಮಾಗ ಮುದ್ದೆ ಕಾಳು ಸಾರೇ ಮಾಡಿಸ್ತೀನಿ ಅಂದೆ. ಮಾಡಿಸಿದ್ದೆ. ಬಂದು ಉಂಡ್ಬಿಟ್ಟು ಊಟ ಮಾಡಿಬಿಟ್ಟು ಫಸ್ಟ್ ಕ್ಲಾಸ್ ಆಗದ ಮರಿ ಏನೋ ಒಳ್ಳೆ ಊಟ ಮಾಡಿಸಿದ್ಯಾ ಅಂದರು. ಬರೀ 20,000ಕ್ಕೆ 2 ಮದುವೆ ಮಾಡಿದ್ದೀನಿ ಸರ್. ಆ ಕಾಲದಿಂದ ನಾನು ಬೆಳೆದು ಇವತ್ತಿಗೆ ದೇವರು ಏನೋ ನನ್ನ ಆ ಮಟ್ಟಕ್ಕೆ ತಗೊಂಡೋಗವನೇ. ಸ್ವಲ್ಪ ನೆಮ್ಮದಿಯಾಗಿದ್ದೀನಿ. 2 ಮಕ್ಳು ಮದುವೆ ಮಾಡಿದೆ. ಒಬ್ಬ ಮದುವೆ ಮಾಡಿದ್ದೀನಿ, ಇನ್ನೊಬ್ಬನವನೇ. ಇವತ್ತು ಊರಲ್ಲಿ ಯಾರನ್ನ ಬಂದರೆ ನನಗೆ ಇಂಥ ಕಷ್ಟ ಅಂತಂದರೆ ಅವ್ರನ್ನ ಕರ್ಕೊಂಡು ಏನಪ್ಪ ನಿಂಗೆ ಅಂತ ಕಷ್ಟ ಅಂತಂದರೆ ಇಂಥ ಸಾಲ ಬೇಕಪ್ಪ ನನಗೆ ಇಷ್ಟು ಕಷ್ಟ ಐತೆ ಅಂದರೆ ಬಾಪ ತಗೊಂಡೋಗಿ ಕರ್ಕೊಂಡೋಗಿ ಮ್ಯಾನೇಜರ್ ಹತ್ರ ಇಂಥ ಜಮೀನು ಐತೆ ಬಾಪ ಸಾಲ ಅಲ್ಲಿ ಇಕ್ಕಿ ಸಾಲ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡೋದ್ರೆ ಒಂದು 20-30 ಜನಕ್ಕೆ ಸಾಲ ಕೊಡಿಸಿದ್ದೀನಿ. ಆ ಗ್ಯಾಸ್ಗಳು ಬಂದು ಫಸ್ಟ್ನಲ್ಲಿ ಆ ಕಾಲದಲ್ಲಿ ನಾವು ನಮ್ಮ ಸಂಘಕ್ಕೆ ಒಂದಿಷ್ಟು ಅಂತ ಗ್ಯಾಸ್ ಕೊಡ್ತಾಯಿದ್ರು. ಆ ಸಂಘದಲ್ಲಿ ಅವ್ರಿಗೆ ನಮ್ಮೂರಾಗ 80 ಗ್ಯಾಸ್ ಕೊಡಿಸಿದ್ದೀನಿ. ಏನೋ 3,000 ರೂಪಾಯಿ ಒಂದು ಗ್ಯಾಸು ಸಿಲಿಂಡ್ರಿ. ಆ ಒಬ್ಬ ಹುಡುಗಿ ಬಂದ್ಲು. ನಾನು ದೊಡ್ಡಬಳ್ಳಾಪುರ ಕಡೆ ಹೋಗ್ತಾಯಿದ್ರೆ ಅಡ್ಡ ಬಂದ್ಲು ಅಚ್ಚಕ್ರ ಹುಡುಗಿ. ಯಾಕಮ್ಮ ಅಂದೆ. ಅಣ್ಣ ನಾನು ತರಗಾಗ ಅಡುಗೆ ಮಾಡಿಬಿಟ್ಟು ಉಂಡ್ಬಿಟ್ಟು ಫ್ಯಾಕ್ಟ್ರಿಗೆ ಹೋಗೋಕೆ ಲೇಟ್ ಆಗ್ತದೆ ಅಣ್ಣ, ನೀನು ಗ್ಯಾಸ್ ಕೊಡಿಸ್ತೀನಿ ಅಂತ ಗ್ಯಾಸ್ ಕೊಡ್ಸೋಣ ಅಂದ್ಲು. ಗ್ಯಾಸ್ ಕೊಡಿಸ್ತೀನಿ ಬಾಮ್ಮ ಅಂತೇಳಿ ಕರ್ಕೊಂಡೋಗಿ ನಾನೇ ಕಾಸು ಖರ್ಚು ಮಾಡಿಬಿಟ್ಟು ಗ್ಯಾಸ್ ಕೊಡಿಸಿದೆ. ಗ್ಯಾಸ್ ಕೊಡಿದ್ರೆ ಇವತ್ತು ಮಕ ನೋಡಿದ್ರೆ ಆ ಹುಡುಗಿ ಏನಂತ ಹೇಳಿದ್ರೆ ಅಣ್ಣ ನೀನು ಗ್ಯಾಸ್ ಕೊಡಿಸಿದೆ ಅಣ್ಣ, ಒಂದು ಎಲೆಕ್ಷನ್ನಾಗ ಚೆನ್ನಾಗಿ ಇನ್ನೊಂದ್ರೆ ಎಲ್ಲಿಗನ ಹೋಗಲಿ ಅವ್ನ ಮನೆ ತಕ ಹಂಗಂತಾಳೆ. ಇನ್ನೂ ಆ ಹುಡುಗಿ ನನಗೆ 200 ರೂಪಾಯಿ ಬಾಕಿ ಇದ್ದಾರಲು. ನಾನು ಕೇಳಿದೆ, ಮೊನ್ನೆನೂ ಕೇಳಿದೆ. 7-8 ವರ್ಷ ಆಗಿದೆ, ನೀನು ಇನ್ನೂ 200 ಕೇಳ್ತೀಯ ಅಂದ್ಲು. ಆಯ್ತಮ್ಮ ನೀನು ಚೆನ್ನಾಗಿರೋ ಹೋಗಮ್ಮ, ನಂಗೆ ಬೇಡ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀನಿ. ಇದು ಏನು ಕ್ರಾಪ್ ಲೋನ್ ಒಂದು 7 ಜನ ಕೊಡ್ಸಿರಿ. 2 ಲಕ್ಷ 2.5 ಲಕ್ಷ 3 ಲಕ್ಷ ಗಂಟ ನಾನು ಸಾಲ ಕೊಡ್ಸಿದ್ದೀನಿ ಸರ್. ನನಗೆ ದೇವರು ಆ ನಾರಾಯಣಗೌಡರು ಸರ್ ಅನ್ನೋರು ಎಲ್ಲ ವಿದ್ಯಾಭ್ಯಾಸ ಕಲಿಸ್ಕೊಟ್ರು. ನಂಗೆ ಇಂಥದ್ದು ಮಾಡು ಇಂಥದ್ದು ಬಿಡು ಈ ಥರ ಹೋಗು ದಾರಿಯಿಂದೆ ನಿನ್ಗೆ ಒಳ್ಳೇದಾತ ಅಂತ ಯಾವಾಗ ನನಗೆ ಜ್ಞಾನೋದಯ ಕೊಟ್ಟರು ಆವಾಗ ದಿವ್ಸಕ್ಕೆ ನಾನು ಎಲ್ಲ ತಿಳುವಳಿಕೆ ಬಂದು ನಾನು ಈ ಮಟ್ಟಕ್ಕೆ ಬಂದು ನಾನು ಇವಾಗ ನಿಂತಿದ್ದೀನಿ ಸರ್. ಇವಾಗ ರಾಗಿ ಹಾಕಿದ್ದೀರಿ, ಅದರೊಳಗಡೆ ಅವರೆಕಾಳು ಜೋಳ ಹಾಕಿದ್ದೀರಿ. ಜೋಳದ ತೆನೆ ಎಲ್ಲನೂ ಕಡ್ಡಿ ಎಲ್ಲನೂ ಹಸ್ಗ್ಲಿಕ್ಕೆ ಆಗ್ತದೆ. ಆ ರಾಗಿ ಅವರೆಕಾಳೇನೋ ಏನೋ ಇಷ್ಟ ಆಗ್ತವೆ. ನಮ್ಮ ಮನ್ಯಾಗ ಉಪಯೋಗಿಸ್ಕೊಂತೀರಿ. ಮತ್ತು ಮನೆಗೆ ಉಪಯೋಗಿಸ್ಕೊಂಡು ಮಿಕ್ಕವು ನಾವು ಮುಂದಕ್ಕೆ ನೆಕ್ಸ್ಟ್ ಬಿತ್ತನೆಗೆ ಅದಕ್ಕೆ ಇದಕ್ಕೆ ಬೇಕಲ್ಲ ಅದಕ್ಕೆ ಮಾಡ್ಕೊತೀವಿ.